ಮಾನ್ಯ ನಮ್ಮ ಶಾಸಕರು ಮತ್ತು ಈ ತಾಲೂಕಿನ ಸಮಸ್ತ ಪ್ರಜೆಗಳು, ತಾಲೂಕಿನ ಹಿರಿಯ ಆಡಳಿತಾಧಿಕಾರಿ ವರ್ಗದವರು, ಎಲ್ಲ ಮುಖಂಡರು, ಬಂಧುಗಳೇ, ಸರ್ ಎಷ್ಟು ನಿಮಿಷ ಮಾತಾಡಿ ನೀವು ಅಪ್ಪಣೆ ಕೊಟ್ಬಿಟ್ರೆ ವಿತ್ ಯುವರ್ ಪರ್ಮಿಷನ್, ಯಾಕಂದರೆ ಅಷ್ಟಲ್ಲೇ ಮಾತಾಡಿ. ಆಯ್ತು. ಬಂಧುಗಳೇ, ಇಲ್ಲಿ ನಾನು ಶಾಸಕರನ್ನ ಒಂದು ಕೋಡ್ ಮಾಡಿ ರೆಫರೆನ್ಸ್ ಮಾಡಿ ನಾನು ಮುಂದಕ್ಕೆ ಬರ್ತೀನಿ, ತಪ್ಪು ಅನ್ಯತಾ ಭಾವಿಸ್ಬೇಡಿ. ಶಾಸಕರು ಯಾವತ್ತೂ ಕೂಡ ನಾನು MLA ಆಗಲಿಲ್ಲ ಅನ್ನುವಂಥ ಆಗಬೇಕು ಅನ್ನೋ ಮನೋಸ್ಸೆ ಇಚ್ಛೆ ಅವ್ರಿಗೆ ಇರಲಿಲ್ಲ, ನೋ ಇಂಟೆನ್ಷನ್ ಅವರಿಗೆ. ಇಲ್ಲಿ ಯಾವುದೋ ಒಂದು ಕಾಲಗರ್ಭದಲ್ಲಿ ಸಂದರ್ಭಕ್ಕೆ ತಾಲೂಕು ಕುದೀತಾ ಇತ್ತು. ನಾವೆಲ್ಲರೂ ಕೂಡ ನಾವೊಂದು 3 ಜನ ಹೋಗಿ ಏನೇನೋ ಸರ್ಕಸ್ ಮಾಡಿ ಅವ್ರನ್ನ ಇಲ್ಲ ನೀವು ಬರಲೇಬೇಕು ಅನ್ನುವಂಥ ಹಠ ಮಾಡಿದ್ವಿ. ಇಲ್ಲ, ನಾನು ಬರುವಂಥ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ರು. ಮತ್ತೆ ನಮಗೆ ಚಿನ್ನಪ್ಪ ಹೇಳಿದ್ರು, ನನ್ನ ಮಾತು ಅವ್ರು ಕೇಳಲ್ಲ, ಏನನ್ನ ಮಾಡಿ ನೀವು ಕರ್ಕೊಂಬರ್ಬೇಕು, ತಾಲೂಕು ಉರಿತಾ ಇದೆ ಅನ್ನುವಂಥ ಸಂದರ್ಭಕ್ಕೆ ಬಹುಶಃ ಅವನ್ನೆಲ್ಲ ಕೂಡ ನಮ್ಮ ಎಲ್ಲ ಸಮಸ್ತ ಜನರ ಏನಿಲ್ಲಿ ತುಳಿತಕ್ಕೊಳ್ಪಟ್ಟಂಥ ಜನಾಂಗಗಳ ಆ ನೋವನ್ನು ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಕೂಡ ಬಲವಂತ ಮಾಡಿ ಕರ್ಕೊಂಬಂದ್ವಿ. ಇದೊಂದು ಪ್ರಸಂಗ, ಅದು ಮುಂದಿನ ದಿನಗಳಲ್ಲಿ ಮಾತಾಡೋಣ ಅಂತ ಹೇಳ್ತಾ ಅದಕ್ಕೆ ಕೋಡ್ ಮಾಡ್ತೀನಿ ಯಾಕೆ ಅಂತ. ಬಂಧುಗಳೇ, ಬಾಬಾ ಸಾಹೇಬರ ಬಗ್ಗೆ ಮಾತಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಮುದ್ರದಷ್ಟು ಜ್ಞಾನ ಸಿಗುತ್ತೆ ಅವರಿಗೆ, ಯಾರೇ ಆಗಲಿ. ಎಷ್ಟು ಸಮುದ್ರ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಒಬ್ಬ ನ್ಯೂರಾನ್ಸ್, ಒಬ್ಬ ಮನುಷ್ಯನಿಗೆ ಎಷ್ಟು ಪೊಟೆನ್ಷಿಯಲ್ ಕೆಪಾಸಿಟಿ ಇದೆ ಅಂದರೆ, ಒಬ್ಬ ಸೈಂಟಿಸ್ಟ್ ಆಗ್ಬೋದು, ಒಬ್ಬ ಮಹಾನ್ ಮೇಧಾವಿ ಆಗ್ಬೋದು. ಆದರೆ ಇವರು ಬದುಕಿದ್ದು 65 ವರ್ಷಗಳು, ಇವರು ತಗೊಂಡಿರ್ತಕ್ಕಂಥ ಡಿಗ್ರಿಗಳು 32, ಇವರು ಮಾಡಿದಂಥ ಥೀಸಿಸ್ಸು 62, ಪ್ರಪಂಚದ 60 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ್ದಂದರೆ ನಾವಿನ್ನೇನು ಕೂಡ ಹೇಳೋಕ್ಕಾಗಲ್ಲ. ನಮ್ಮ ಮಿತ್ರರೊಬ್ರು ಹೇಳ್ತಾ ಇದ್ರು, ನಮ್ಮ ದೇಶದ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ. 60 ದೇಶಗಳು, ಇದೊಂದು ದೊಡ್ಡ ಪ್ರಸಂಗಗಳು ನಡೀತವೆ. ಗೊತ್ತಿರಲಿ, 35ರ ಪೂನಾ ಪ್ಯಾಕ್ಟ್ ಬಗ್ಗೆ ನಮ್ಮ ರಾಜು ಯಾವಾಗಲೂ ಪ್ರಸ್ತಾಪ ಮಾಡ್ತಾ ಇದ್ದ, ಹಣ ಮೋಸ ಆಯಿತು ಅಂತ. ಹೌದು, ಅದಾದ ಮೇಲೆ 35ರ ಗೌರ್ಮೆಂಟ್ ಆಕ್ಟ್ ಆಫ್ ಇಂಡಿಯಾ, ಅದಾದಮೇಲೆ 1937ರ ಚುನಾವಣೆಗಳು. ಆ ಚುನಾವಣೆಗಳ ಬೆನಿಫಿಷರಿ ಯಾರ್ಯಾರು ಬಂದರು ಅಂತ ಹೇಳಿದ್ರೆ ಈಗಾಗಲೇ ಚರ್ಚೆ ಆಗ್ತಾ ಇದೆ, ನಾವೆಲ್ಲರೂ ಕೂಡ ಏನಾಯಿತು ಅಂತ. ಬಂಧುಗಳೇ, 1942 ಈಗಾಗಲೇ ಮಹಾಯುದ್ಧ ಪ್ರಾರಂಭ ಆಗಿದೆ. 1935ರಲ್ಲಿ 39ರಲ್ಲಿ 42ಕ್ಕೆ ಇವ್ರನ್ನ ಬ್ರಿಟಿಷ್ ವೈಸ್ರಾಯ್ ಕೌನ್ಸಿಲ್ ಅಂದರೆ ಏನು ಅಷ್ಟು ಸುಲಭ ಅಲ್ಲ. ಒಬ್ಬ ನೀರಾವರಿ ಮಿನಿಸ್ಟರ್ ಆಗಿ, ಇರಿಗೇಷನ್ ಮಿನಿಸ್ಟರ್ ಆಗಿರ್ಬೋದು, ಕಾರ್ಮಿಕ ಸಚಿವರಾಗಿರ್ಬೋದು, ಇಂಧನ ಸಚಿವರಾಗಿರ್ಬೋದು, PWD ಸಚಿವರಾಗಿರ್ಬೋದು, ಈ ಥರ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡ್ತಾರೆ ಬ್ರಿಟಿಷ್ ಕೌನ್ಸಿಲ್, ವೈಸ್ರಾಯ್ ಕೌನ್ಸಿಲಲ್ಲಿ. ಇಷ್ಟನ್ನು ನಾನು ಯಾಕೆ ಕೋಡ್ ಮಾಡ್ಕೊಬಂತ ಹೇಳಿದ್ರೆ, ಚೌಡ್ರ ಕಡೆ ಬಗ್ಗೆ ಮಾತಾಡೋದು ಬೇರೆ, ನಿಜವಾದಂಥ ಘಟನೆ ನಡೆದಿದೆ ಬೇರೆ. ಯಾಕೆ ಅಲ್ಲೇ ನೀರನ್ನು ಕುಡಿಬೇಕು ಅಂದರೆ, ಈಗಾಗಲೇ 13 ಜನ ಅಲ್ಲಿ ನಮ್ಗೆ ಗೊತ್ತಿದೆ, ಹಳ್ಳಿಗಳಲ್ಲಿರ್ತಕ್ಕಂಥ ಕುಂಟುಗಳಿರ್ತಕ್ಕಂಥ ನೀರು ಕುಡಿದ್ರೆ ಅಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ 13 ಜನ ಸತ್ತೋಗಿದ್ರಂಥ ಗಲೀಜ್ ನೀರು ಕೂಡ, ಅದಕ್ಕೆ ಹೋರಾಟ ಮಾಡಿದರು ಬಾಬಾ ಸಾಹೇಬರು. ಅದಾದ ಮೇಲೆ ಕಲಾರಾಮ್ ದೇವಸ್ಥಾನ ಸುಮ್ಮನೆ ಹೋಗಲಿಲ್ಲ, ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಒಂದು ಮೆಸೇಜ್ ಹೋಗ್ಬೇಕಾಯ್ತು. ಸಂವಿಧಾನ ಕಮಿಷನ್ ಈಗಾಗಲೇ 27ರಲ್ಲಿ ಬಂದು ಹೋಗಿದ್ದಾರೆ, 31ಕ್ಕೆ ಇವ್ರನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ದೊಡ್ಡ ಚರಿತ್ರೆ. ಬಂಧುಗಳೇ, ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೆ ಅಂದರೆ, ಸಂವಿಧಾನವನ್ನು ಬರೀಲಿಕ್ಕೆ ಸರ್ ಐವರ್ ಜನರನ್ನ ಕರೆಸ್ತಾ ಇದ್ದಾರೆ, ಜನ್ನಿಂಗ್ ಅವ್ರನ್ನ ಕರೆಸ್ತಾ ಇದ್ದಾರೆ. ಅವರು 5-6 ದೇಶಕ್ಕೆ ಈಗಾಗಲೇ ಕಾನ್ಸ್ಟಿಟ್ಯೂಷನ್ನ ಬರೆದು ಕೊಟ್ಟಿದ್ದಾರೆ. ದೇಶದ ದುರಂತ ಅಂದ್ರೆ ಬೇಕಾಗೆ ಈ ಅಂಬೇಡ್ಕರ್ ಬಾಬಾ ಸಾಹೇಬ್ರನ್ನ ತಪ್ಪಿಸ್ಬಿಟ್ರು. ಅದೊಂದು ದೊಡ್ಡ ಎಪಿಸೋಡು. ಈಗ ಏನು ನಾವು ಬಾಂಗ್ಲಾದೇಶ ಅಂತ ಕರಿತೀವಿ, ಪಾಕಿಸ್ತಾನ ಸಪ್ರೇಟ್ ಆಗಿದೆ. ಇಲ್ಲಿ ಬ್ಯಾರಿಸ್ಟರ್ ಆಗಿದ್ರು, ಬಾರಟ್ಲಾ ಮಾಡಿಕೊಂಡು ಜೋಗೇಂದ್ರನಾಥ್ ಮಂಡಲ್ ಅಂತಕ್ಕಂಥವ್ರು ರಿಸೈನ್ ಮಾಡಿ ಇವರಿಗೊಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಆಮೇಲೆ ಅದೊಂದು ದೊಡ್ಡ ನಡೀತದೆ ಚರ್ಚೆಗಳು ಈ ಸಂವಿಧಾನಕ್ಕೆ ಬರೀಲಿಕ್ಕೆ ಅಂತ ಹೇಳಿದ್ರೆ. ಈಗಾಗಲೇ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಹತ್ರ ಮಾತಾಡಿದರೆ ಅವರಿಲ್ಲ, ಈಗ ಬೇರೆಯವರು ಬಂದಿದ್ದಾರೆ. ಚರ್ಚ್ ಇಲ್ಲ ಅಂತ ನೀವು ಕೇಳಿದ್ರೆ ಇಂಗ್ಲೆಂಡ್ನ ಪ್ರಧಾನಮಂತ್ರಿಗಳು, ಅಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ, ದೊಡ್ಡದಾಗಿ ನಡೀತಾ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಸಂವಿಧಾನ ಬರೆಯುವಂಥ ಒಂದು ಅವಕಾಶವನ್ನು ಇವರೇ ಪಡ್ಕೊಳ್ತಾರೆ. ಈಗಲ್ಲೇ ಎಲ್ಲರೂ ಮಾತಾಡಿರ್ತೀರ. ನಾನು ಒಂದು ವಿಷಯವನ್ನು ಕೋಟ್ ಮಾಡ್ತೆ, ಯಾಕಂದರೆ ಇಲ್ಲಿ ಶಾಸಕರು ಒಂದು ಕಡೆ ಬಂಧುಗಳಿಗೆ ಗ್ರಹಿಸಬೇಕು. ಈ ಪ್ರಪಂಚದ 1ನೇ ಸಾಹುಕಾರ ಇವತ್ತು ಯಾರನ್ನ ಇದ್ರೆ ಎಲಾನ್ ಮಸ್ಕ್, ಟೆಸ್ಲಾ ಕಂಪನಿ ಫೌಂಡರ್ ಅವರು. ಅಂತ ಒಬ್ಬ ಶ್ರೀಮಂತರು 45ರಲ್ಲಿ 40ರ ದಶಕದಲ್ಲಿ ನಮ್ಮ ದೇಶದಲ್ಲಿ ಇದ್ರು. ಹೈದರಾಬಾದ್ ನಿಜಾಮ 1935ರಲ್ಲಿ ಐಯೋಲಾದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಬಾಬಾ ಸಾಹೇಬರು, ನಾನು ಹುಟ್ಟಿದ್ದೀನಿ, ಐ ನೆವರ್ ಡೈ ಆಸ್ ಎ ಹಿಂದೂ ಅಂತ ಒಂದು ಸ್ಟೇಟ್ಮೆಂಟ್. ಇದನ್ನು ಗೊತ್ತಿದ್ದಂತಹ ನಿಜಾಮ್ರು ಹೇಳ್ತಾರೆ, ಬಾಬಾ ಸಾಹೇಬ್ರ ಒಂದು ಕೆಲಸ ಮಾಡಿ, ಎಂದು ಹಿಂದೂಗಳು ನಿಮ್ಮನ್ನು ಅವಮಾನ ಮಾಡ್ತಾರೆ, ನಿಮ್ಮನ್ನು ಮನುಷ್ಯರ ಥರ ನೋಡ್ತಾ ಇಲ್ಲ,
ನೀನೊಂದು ಕೆಲಸ ಮಾಡು, ಇಸ್ಲಾಂ ಜನಾಂಗಕ್ಕೆ ಬಂದ್ಬಿಡಿ, ಆ ಧರ್ಮಕ್ಕೆ ಬಂದ್ಬಿಡಿ, ನಿಮ್ಗೆ 500 ಕೋಟಿ ರೂಪಾಯಿಗಳನ್ನ ಕೊಡ್ತೀನಿ ಅಂತ. ಬಂಧುಗಳು ಅರ್ಥ ಮಾಡ್ಕೊಳ್ಳಿ, 45ರಲ್ಲಿ 500 ಕೋಟಿ ಅಂದರೆ ಸಣ್ಣ ಅಮೌಂಟ್ ಅಲ್ಲ ಇದೆಲ್ಲ ಕೂಡ. ಯಾಕೆ ಅಂದರೆ ಆವತ್ತಿನ ದಶದಲ್ಲಿ ಕೃಷ್ಣಣ್ಣ ಅವ್ರ ಬಗ್ಗೆ ಗೊತ್ತು, ಇವ್ರಿಗೆಲ್ಲ ಇವ್ರ ಕಾಲ ಹುಡುಗರಾಗಿದ್ದಾಗ 100 ರೂಪಾಯಿ 50 ರೂಪಾಯಿಗೆ ಸಿಗ್ತಾ ಇತ್ತು ಜಮೀನು. ಒಬ್ಬ ಎಕಾನಮಿಸ್ಟ್ ಅವರು ನನಗೆ ಆ 500 ಕೋಟಿಗಳು ಬೇಡ ಅಂತೇಳಿ ತಿರಸ್ಕಾರ ಮಾಡಿದ್ರು. ನಾನು ಈ ಭಾರತ ದೇಶದಲ್ಲಿ ಹುಟ್ಟಿದ್ದೀನಿ, ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಲಿಂಗಾಯತರ ಧರ್ಮ, ಇಲ್ಲೇ ಇರ್ತೀನಿ ಅನ್ನುವಂಥ ಆಶ್ವಾಸನೆ ಕೊಡೋದು. ಇನ್ನೊಂದು ನೋಟ್ ನಿಮ್ಗೆ ಗೊತ್ತಿರಲಿ, ಮಾಧ್ಯಮ ಮಿತ್ರರಿಲ್ಲಿದ್ದಾರೆ, ಅವ್ರನ್ನ ಏನು ಈ ವಾಟ್ಸಾಪ್ಗಳಲ್ಲಿ ಏನೋ ಅದನ್ನು ನೀವು ಇವ್ರಿಗೆ ಕಾನ್ಸ್ಟಿಟ್ಯೂಷನ್ ಬರ್ದೇ ಇಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಇದೇ ಹೈದರಾಬಾದ್ ನಿಜಾಮ ಪಾಕಿಸ್ತಾನ ಕಡೆ ಹೋದಾಗ ಆಗೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಫೋನ್ ಮಾಡ್ತಾರೆ ಬಾಬಾ ಸಾಹೇಬ್ರಿಗೆ, ಅಂಬೇಡ್ಕರ್ ಜಿ ಒಂದು ಕೆಲಸ ಮಾಡಿ, ತೆಲಂಗಾಣ ಆಂಧ್ರ ಶೆಡ್ಯೂಲ್ ಕಾಸ್ಟ್ ಅವ್ರು ನಮ್ಮ ಕೈಡೆ ಕಳಿಸ್ಕೊಡಿ, ಪಟೇಲ್ರು ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ನನಗೆ ಅಂತ. ಆಗಲೂ ಹೇಳ್ತಾರೆ ಒಂದು ಜನಾಂಗಕ್ಕೆ ಒಂದು ಮೆಸೇಜನ್ನು ಕೊಡಿ, ಯಾವುದೇ ಕಾರಣಕ್ಕೂ ಕೂಡ ಹೈದರಾಬಾದ್ ನಿಜಾಮನ ಪರವಾಗಿ ಹೋಗ್ಬೇಡಿ ನೀವು, ಯಾಕಂದರೆ ಅವನು ನಮ್ಮ ದೇಶ ಇರ್ಬೋದು, ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇದ್ದಾನೆ. ನಾವು ಅದು ದಟ್ ಈಸ್ ದಿ ದೇಶಭಕ್ತಿ, ಪೇಟ್ರಿಯಾಟಿಸಮ್ ಅನ್ನೋದು, ನ್ಯಾಷನಲಿಸಮ್ ಅನ್ನೋದು ಗೊತ್ತಿರಲಿ, ಇದೆಲ್ಲ ಕೂಡ ಗೊತ್ತಿರಲಿ ಬೇರೆಯವರಿಗೆ. ಇನ್ನೊಂದು ವಿಷಯವನ್ನು ಎಕ್ಸಾಂಪಲ್ ಕೊಡ್ಲಿಕ್ಕೆ ಹೋಗ್ತೀನಿ. ನಿಮ್ಗೆ ಗೊತ್ತಿದೆ, ಅಮೇರಿಕಾ ದೇಶದ ಟ್ರೂಮನ್ ಅಂತಕ್ಕಂಥವ್ರು ಯುದ್ಧ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆಫ್ ಅಮೇರಿಕಾ, ಇವ್ರನ್ನ ಒಂದು ಇನ್ವೈಟ್ ಮಾಡಿರ್ತಾರೆ LLD ಪ್ರದಾನ ಮಾಡಲಿಕ್ಕೆ ಕೊಲಂಬಿಯಾ ಯೂನಿವರ್ಸಿಟಿಗೆ. ಆಗ ಹೋಗ್ತಾರೆ, ಅಂಬೇಡ್ಕರ್ ಜಿ ನೀವಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ವೈಟ್ ಹೌಸ್ಗೆ. ಏನು ತಮಾಷೆನ ವೈಟ್ ಹೌಸ್ ಅಂದರೆ, ನಾವು ಯಾವುದೋ ಒಂದು ಕಡೆ ನಮ್ಮ ಶಾಸಕರು ಒಂದ್ಸಲ ಊಟ ಕೊಡಿಸಿದ್ದಕ್ಕೆ ಒಂದು 5 ವರ್ಷ ಮರಿಲೇ ಇಲ್ಲ, ರೆಸಾರ್ಟಲ್ಲಿ ಇಂಥ ಊಟ ಕೊಡಿಸ್ಬಿಟ್ರಲ್ಲ ಅಂತ. ನಮ್ಮ ಪರಿಸ್ಥಿತಿಗಳಂತ, ಊಟದ ಬಗ್ಗೆ ಯಾಕೆ ಹೇಳ್ತೀನಿ ಪದೇ ಬಂದರೆ, ನಮ್ಮ ಪರಿಸ್ಥಿತಿಗಳಂತವು. ಅದಕ್ಕೆ ಆವತ್ತು ಹೇಳಿದ್ರೆ ನೈಸಾಗಿ ಸಗಟಾಗಿ ಒಬ್ಬ ಅಮೆರಿಕದ ಅಧ್ಯಕ್ಷರು ಇವ್ರನ್ನ ಊಟಕ್ಕೆ ಕರೀತಾರೆ, ವೈಟ್ ಹೌಸ್ಗೆ ಆದರೆ ಹೋಗ್ಲಿಲ್ಲ ಅವತ್ತು. ನಾನು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಬಗ್ಗೆ, ಈ ದೇಶದ ಡಿಪ್ರೆಂಟ್ ಕ್ಲಾಸ್ ಇದೆಯಲ್ಲ ಅವ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ಅಮೆರಿಕಕ್ಕೆ ಬಂದಿರೋದು, ನಿಮ್ಮ ಹತ್ರ ಊಟಕ್ಕಲ್ಲ ಅಂತ. ಇದನ್ನು ನೋಟ್ ಮಾಡ್ಕೋಬೇಕು. ಮೂರನೇದು ಹೇಳ್ತೀನಿ, ಇದೇ ಇಂಗ್ಲೆಂಡು, ಇದೇ ಗಾಂಧಿ ಅವರು, ಇದೇ ಪಟೇಲ್ರು, ಇದೇ ನೆಹರು ಅವರು ಯಾವುದೇ ಕಡೆಗಳು ವೈಸ್ರಾಯ್ ಕೌನ್ಸಿಲಲ್ಲಿ ಇವರಿಗೆ ಮಿನಿಸ್ಟರ್ ಪದವಿ ಕೊಡಬೇಡ ಅಂತ ಹೇಳಿದವರು. ಯಾಕೆಂದ್ರೆ ವಿತ್ ಡಾಕ್ಯುಮೆಂಟ್ ನಾನು ಮಾತಾಡಿದೆ ನಾಳೆ ಬೆಳಗ್ಗೆ, ಯಾಕಂದ್ರೆ ಇವತ್ತು ಮೀಡಿಯಾ ಭಾಳ ಅಡ್ವಾನ್ಸ್ ಆಗಿದೆ. ಒಂದು ಸುಳ್ಳು ಹೇಳಿದ್ರೆ ತಕ್ಷಣ ಬಂಧಿಸ್ಬಿಡ್ತಾರೆ ಅವ್ರನ್ನ. ಅದಕ್ಕೆ ಹೇಳ್ತಾ ಇದ್ದೀನಿ, ವಿತ್ ಡಾಕ್ಯುಮೆಂಟೆಡ್. ಇವರೆಲ್ಲರೂ ಕೂಡ ಅಂಬೇಡ್ಕರ್ನ ಯಾವುದೇ ಕಾರಣಕ್ಕಾಗಿ ನೀವು ತಗೋಬೇಡಿ ಅಂತ ಹೇಳಿದವರು. 47ರಲ್ಲಿ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಇದೇ ಯಾರ್ಯಾರಿದ್ದಾರೆ, ನೆಹರು, ಪಟೇಲ್, ಗಾಂಧಿ ಹೇಳಿದ ಇವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ವೈಸ್ರಾಯ್ ಬೇರೆ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಬೇರೆ, ನಿಮ್ಗೆ ಗೊತ್ತಿದೆ. ವೈಸ್ರಾಯ್ ಅವ್ರು ಹೇಳ್ತಾರೆ ಇವ್ರನ್ನೆಲ್ಲ ಕೂಡ ಅರೆಸ್ಟ್ ಮಾಡ್ತೀವಿ, ನಾವು ಅಂಡಮಾನ್ ನಿಕೋಬಾರ್ ಜೈಲಿಗೆ ಕಳಿಸ್ತೀವಿ ಅಂತ. ಅಂಬೇಡ್ಕರ್ ಸಾಹೇಬ್ರು ಒಂದು ಸ್ಟ್ಯಾನ್ ವಾರ್ನಿಂಗ್. ಇಂಗ್ಲೆಂಡ್ಗೆ ಏನು ವಾರ್ನಿಂಗ್ ಅಂತ ಹೇಳಿದ್ರೆ, ದೇಶದ್ರೋಹಿಗಳಲ್ಲ ಇವರೆಲ್ಲರೂ ಕೂಡ, ಈ ದೇಶದ ರಾಷ್ಟ್ರ ಭಕ್ತರು ಇವರು, ಸುಧಾರಕರಿವರು, ಹೋರಾಟಗಾರರು. ಯಾರು ನೀವೆಲ್ಲರೂ ಕೂಡ ಅಂಡಮಾನ್ ಜೈಲಿಗೆ ಕಳಿಸ್ಬೇಕು ಅಂತ. ಆವಾಗ ಅಂಬೇಡ್ಕರ್ ಸಾಹೇಬ್ರಿಗೆ ಪರ್ಸ್ನಲ್ ಆಗಿ ಹೇಳ್ತಾರೆ, ಇವರೆಲ್ಲರೂ ಕೂಡ ಅಂಬೇಡ್ಕರ್ ಜಿ ನಿಮಗೆ ವೈಸ್ರಾಯ್ ಕೌನ್ಸಿಲ್ ಮಿನಿಸ್ಟರ್ ಮಾಡಬೇಡಿ ಅಂತ ಹೇಳಿದ್ರು ಇವರೆಲ್ಲ ಅಂತಾಗ. ಅವತ್ತು ಹೇಳಿದ್ರೂ ಪರವಾಗಿಲ್ಲ, ನನ್ನ ದೇಶದ ಎಲ್ರಿಗೂ ಯಾರಿಗೆ ಕೂಡ ಸಮಸ್ಯೆಗಳಾಗಬಾರ್ದು ಅಂತ ಹೇಳ್ತಾರೆ. ಅದು ರಾಷ್ಟ್ರಭಕ್ತಿ, ಅದು ದೇಶಭಕ್ತಿ. ಕೊನೆಗೆ ನಾನು ಮುಗಿಸ್ತೀನಿ. ವೆರಿ ಇಂಪಾರ್ಟೆಂಟ್, ಇವೆಲ್ಲ ಕೂಡ ನನ್ನ ಹತ್ರ 15,000 ಪುಟಗಳ ಒಂದು ಡಾಕ್ಯುಮೆಂಟ್ ಇದೆ. 3 ವರ್ಷ ನಡೆದಂಥ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಡಾಕ್ಯುಮೆಂಟ್ ಇದೆ. ಭಾಳ ಪ್ರಮುಖವಾಗಿ ಏನಂತ ಹೇಳಿದ್ರೆ, ನಾವು ನೊಂದಂಥ ಜನ ನಮ್ಮ ಶಾಸಕರ ಬಳಿ ಹೇಳಿದ್ರೆ ಇನ್ನು ಯಾರು ಹೇಳ್ಕೊಳಕ್ಕಾಗತ್ತೆ. ಈಗ ಎಲ್ಲಿ ಬೇರೆಯವ್ರ ಹತ್ರ ನಮ್ಗೆ ಅವಕಾಶ ಕೊಡ್ತಾರ? ಆಮೇಲೆ ಮುಗಿಸ್ಬಿಡ್ತೀನಿ ಇರಪ್ಪ. ಆಮೇಲೆ ಭಾಳ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಇಲ್ಲಿ ಎಲ್ಲರೂ ಬುದ್ಧಿಜೀವಿಗಳಿದ್ದಾರೆ. ಇದೆಲ್ಲ ಒಂದು ಎಪಿಸೋಡ್ ಎಲ್ಲ ಕೂಡ ಮುಗಿದಿತ್ತು ಬಂಧುಗಳೇ. ಇದನ್ನೆಲ್ಲ ಮೀಡಿಯಾದಲ್ಲಿ ಹೋಗಲಿ. ಗಾಂಧೀಜಿಯವ್ರನ್ನ ಕೊಲೆ ಮಾಡ್ತಾರೆ 1948 ಮತ್ತನೇ ತಾರೀಕು ಬಿರ್ಲಾ ಮಂದಿರದಲ್ಲಿ 7 ಗಂಟೆಗೆ ಮೆಸೇಜ್ ಹೋಗುತ್ತೆ. ನಿಮ್ಗೆ ಗೊತ್ತಿರೋ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಹೊಡಿಲಿಕ್ಕೆ ಏನು ಡೆಲ್ಲಿಯಲ್ಲಿ ಬರ್ತಾರೆ. ಆವಾಗ ಫೋನ್ ಮಾಡ್ತಾರೆ ಬಾಬಾ ಸಾಹೇಬ್ರಿಗೆ, ಇಲ್ಲ ನೋಡಿ ಈ ಥರ ರೊಚ್ಚಿಗೆದ್ದಿದ್ರೆ ಗಾಂಧಿ ಫಾಲೋವರ್ಸ್ ನಾನು ಏನೋ ಮಾಡ್ತಾರೆ ಅಂತ ಹೇಳಿದ್ರೆ. ಆ್ಯಕ್ಚುಲಿ ಅವ್ರಿಗೆ ಸಂಬಂಧ ಇಲ್ಲ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಕರೆಸ್ಕೊಂಡು ಅಲ್ಲಿ ರಕ್ಷಣೆ ಮಾಡ್ತಾರೆ. ಇನ್ನೊಂದು ಎಪಿಸೋಡ್, ಯಾಕಂದರೆ ಮೀಡಿಯಾ ಇದೆ, ಗೋಳಂಕ ಅವ್ರನ್ನ ಆವತ್ತು ನಿಷೇಧ ಮಾಡಿದ್ರು RSSನ. ಆವತ್ತು ಹೇಳ್ತಾರೆ ಬಿಲ್ಲಲ್ಲಿ ನಾನು ಮಾತಾಡ್ತೀನಿ ಅಂದರು. ಇದನ್ನು ನೋಟ್ ಮಾಡ್ಕೊಳ್ಳಿ. ಇದೇ ಗಾಂಧಿಯವರ ಸಹೋದರ ಬರ್ತಾರೆ, ಅಂಬೇಡ್ಕರ್ ಜಿ ನೀವೊಬ್ಬ ಫೇಮಸ್ ಬ್ಯಾರಿಸ್ಟರ್ ಇದ್ದೀರಾ, ನೀವು ನಾಥೂರಾಮ್ ಗುಡ್ಸೆ ಪರವಾಗಿ ನೀವೆಲ್ಲರೂ ಕೂಡ ವಕಾಲತ್ತಾಗಬೇಕು ಅಂತ ಒಪ್ಕೊಳ್ಳಿಲ್ಲ ಅವರು. ಗಾಂಧೀಜಿ ಅಂತ ಮಹಾನ್ ವ್ಯಕ್ತಿನ ಕೊಲೆ ಮಾಡಿದಂಥವ್ರಿಗೆ ನಾನು ಹೋಗ್ಬಿಟ್ಟು ವಕಾಲತ್ತಾಗೋದು ಈ ದೇಶದಲ್ಲಿ. ಇಷ್ಟು ಇನ್ನೂ ಅವ್ರ ಬಗ್ಗೆ ಎಷ್ಟೋ ಕೋಟ್ಯಾಂತರ ವಿಷಯಗಳಿದ್ದಾವೆ. ಲಾಸ್ಟ್ ಆ್ಯಂಡ್ ಫೈನಲ್ ಹೆಣ್ಣು ಮಕ್ಕಳು, ಈ ದೇಶದ ಹೆಣ್ಣು ಮಕ್ಕಳು ಇದನ್ನು ಕೇಳಬೇಕು, ಅವ್ರನ್ನ ಕೇಳ್ಕೊಳ್ಳೇಬೇಕು. ನಾ ಬಿಡಿ ಗಂಡಸ್ರನ್ನ 46ರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಡಬೇಕು ಅಂತೇಳಿ. ಇವತ್ತು ಅದನ್ನು ಇಂಪ್ಲಿಮೆಂಟ್ ಆಗ್ತಾ ಇದೆ. ಆ 46ರಿಂದ ಸ್ಟಾರ್ಟ್ ಅಂತ ಏನು ರಿಸರ್ವೇಷನ್ ಹಿಂದೂ ಕೋರ್ಟ್ ಬಿಲ್ಲನ್ನು 51ರವರೆಗೂ ಗಲಾಟೆ ಮಾಡಿದ್ರು. ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಈ ದೇಶದ ಸೋಕಾಲ್ಡ್ ಯಾರು ಮಹಿಳಾ ಲೀಡರ್ಸ್ ಇದ್ದಾರೆ
ಈ ಹೆಣ್ಣು ಮಕ್ಕಳು ಸಮೇತ ಹಿಂದೂ ಕೋರ್ಟ್ ಬಿಲ್ಲನ್ನು ಯಾವುದೇ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟೇಷನ್ ಮಾಡಬೇಡಿ ಅಂತ ಹೇಳಿದ್ರು ಲೀಡರ್ಸು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಾಬಾ ಸಾಹೇಬರು 1951 ಅವ್ರು ಏನ್ ಮಾಡಿದ್ರು, ರಿಸೈನ್ ಮಾಡಿದ್ರು. ಅವ್ರು ಬೇಗ ಸಾಯ್ಲಿಕ್ಕೆ ಮೈನ್ ಕಾರಣ ಎರಡು. ನಂಬರ್ 1 ಇಸ್ ದಿ ಮಹಿಳೆಯರಿಗೆ ಕೊಡಬೇಕು ಅಂತ ಹೇಳಿ ರಿಸರ್ವೇಷನ್ಗೆ ಏನು ಫೈಟ್ ಮಾಡಿದ್ರು ಹಿಂದೂ ಕೋರ್ಟ್ ಬಿಲ್ನ, ಅದಕ್ಕೆ. ಎರಡನೇದು ಈ ಕಾನ್ಸ್ಟಿಟ್ಯೂಷನ್ನ ಬರೀಲಿಕ್ಕೆ. ಸೊ ಬಂಧುಗಳೇ, ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ನಮಗೆ ಶಾಸಕರು ಇಲ್ಲಿ ಕಣ್ಣಲ್ಲೇ ಒಂದು ಸನ್ನೆ ಮಾಡಿದ್, ನಾವು ಮೊದಲಿಂದ ನಮಗೆ ಬಹಳ ಆತ್ಮೀಯತೆ, ದೂರ ಇದ್ದೀವಿ, ದೂರ ಇದ್ರು ಮನಸ್ಸುಗಳಲ್ಲಿ ನಮ್ಮ ಶಾಸಕರ ಹತ್ರ ಬಂದ್ಬಿಟ್ರೆ ಒಂದು ಏನೋ ಮ್ಯಾಗ್ನೆಟ್ ಇಟ್ಟಿದ್ದಾರೆ, ನಮಗೆ ಬರಬಾರ್ದು ಅಂದ್ಕೊಳ್ತೀವಿ, ಟಕ್ ಅಂತ ಹೇಳ್ಕೊಂಬಿಟ್ಟು. ನಾನು ಸುಮಾರು ಸಲ, ಇವತ್ತೆಲ್ಲ ಬಿಡಿ, ಅಂದರೆ ನಾವು ಆವತ್ತು ಹೇಳಿದ್ವಿ, ಇವತ್ತು ನಮ್ಮನ್ನು ಎಳೀತಾ ಇದ್ದಾರೆ. ಸೊ ಎನಿವೇ ಸರ್, ನೀವು ಬಂದಾಗ ಇನ್ನೂ ಒಂದು ಸಲ ಮೊನ್ನೆ ಹೇಳಿದೆ ಅವರಿಗೆ, ಇದು ಈ ಸಂದರ್ಭದಲ್ಲಿ ಹೇಳ್ಬೋದು, ಆದರೂ ಗೊತ್ತಾಗ್ಬಿಡ್ಲಿ ಸತ್ಯನ ಏನು ಅದರಲ್ಲಿ. ನಾವೆಲ್ಲ ಜಾತಿ ಇಲ್ಲ, ಆದರೂ ಕೂಡ ಅವ್ರಿಗೆ ಜಾತಿ ಗೊತ್ತಿರಲಿಲ್ಲ. ಯಾರೋ ಯಾವುದೋ ಒಂದು ಕಾರಣಕ್ಕೆ ಅವ್ರ ಮೇಲೆ ಯಾವುದೋ ಜಾತಿ ಅಪವಾದ ಆಗ್ಬಿಟ್ರು. ಅವ್ರ ಅಮ್ಮನ ಹೋಗಿ ಕೇಳಿದಂತೆ, ಅವನಮ್ಮ ಏನಮ್ಮ ಇದು ಮುಳ್ಬಾಗ್ಲಲ್ಲಿ ಏನೋ ಹಿಂಗೆ ಅಂತ ಇದ್ರೆ, ಹೌದೋ ಕರೆಕ್ಟ್ ಹಂಗಿದಾವೆ ಅಂದ್ರಂತೆ. ಆವಾಗ ಗೊತ್ತಿರೋದು ಅವರಿಗೆ ಅಂತ ಅದನ್ನು ಕೂಡ ಒಂದ್ಸಲ ಕೋಡ್ ಮಾಡ್ತಾ, ಆಮೇಲೆ ನಮ್ಮ ಬಂದು ಕೇಳಿದ್ರು, ಏನ್ ಮಂತಲ್ಲಕ್ಲ ಇಟ್ಲುಂದಂಟ ಅಂತ. ಅವನು ಇಟ್ಲುಂದಿ ಅಂತ ಹೇಳಿದ್ರೆ, ಅವನ ಇದಂತ ಮಾಕ್ ಅಕ್ಕರ್ಲೇದು ಅಂತ ಹೇಳಿದ್ರು. ಸೊ ಎನಿವೇ ಸರ್, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ನಿಮ್ಮನ್ನ ಇವ್ರು ಅಂದ್ಕೊಂಡಿರ್ತಾರೆ, ನಾನು ಒದ್ದು ಅಂಟೆ ಅಪ್ಪದು ಅಂದರೆ ಯಾಕೆ ಇದನ್ನು ಹೇಳಿದ್ರು ಬಂಧುಗಳೇ, ನಾವೆಲ್ಲರೂ ಚೆನ್ನಾಗಿ ಆಗ್ಬೇಕು. ದುಡ್ಡಿದ್ರೇನೆ, ಇವ್ ನೋಡಿ ಇವ್ರಿಗೆ ಕ್ಯಾಸ್ಟ್ ಇಲ್ಲ, ಯಾರಿಗೆ? ನಮ್ಮ ಶಾಸಕರಿಗೆ. ನಾವಾದ್ರೂ ಇವತ್ತು ಕ್ಯಾಸ್ಟ್, ನಮ್ಮ ಕೃಷ್ಣಣ್ಣ ಅವ್ರು ಹೇಳ್ತಾ ಇದ್ರು, ಶಾಸಕರಿಗೆ ಯಾಕೆ ಕ್ಯಾಸ್ಟ್ ಇಲ್ಲ ಅಂದರೆ, ದೇ ಆರ್ ಮಿಲಿನಿಯರ್ಸ್. ಒನ್ ಡೇ ಆರ್ ಅದರ್ ವಿಲ್ ಬಿಕಮ್ ಒನ್ ಆಫ್ ದಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇನ್ ದ ವರ್ಲ್ಡ್. ನಾನು ಸೌತ್ ಇಂಡಿಯಾದಲ್ಲಿ, ನಾನು ನಿಮ್ಮ ಬಗ್ಗೆ ನಾನು ಒಂದು ಆರ್ಟಿಕಲ್ ನೋಡಬೇಕು, ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಒಂದು ಮಾತೊಂದು ಇದರಲ್ಲಿ ಕೇಳಿದ್ರೆ, ಯಾವುದದು ಒಂದು ಕ್ಲಿಪ್ಪಿಂಗ್ಸ್ ನೋಡಿದೆ ನಾನು. ನನ್ನ ಜೀವಿತಾದಿಯಲ್ಲಿ ನನ್ನ ಕಡೆಯ ಬಾರ್ಡರ್ ಹಳ್ಳಿ, ನಂದು ಒಂದು ಚಿಕ್ಕ ಹಳ್ಳಿ. ಈ ಹಳ್ಳಿಗೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನ ಒಂದ್ಸಲ, ಅದು ಫಾರ್ಮರೋ ಪ್ರೆಸೆಂಟೋ ಗೊತ್ತಿಲ್ಲ, ಒಂದ್ಸಲ ಯಾರೋ ಒಬ್ಬರನ್ನ ಕರ್ಕೋಬೇಕು ಅನ್ನೋ ಅಂತ ಆಸೆ ನಾನು ಒಂದು ಕ್ಲಿಪ್ಪಿಂಗ್ಸಲ್ಲಿ ಟಿ ವಿಯಲ್ಲಿ ನೋಡಿದೆ. ಎನಿವೇ ಸರ್, ನಿಮ್ಮದು ವಯಸ್ಸು ಚಿಕ್ಕದಾದರೂ ಕೂಡ ನಿಮ್ಮ ಆಶೆ ಆಕಾಂಕ್ಷೆಯಲ್ಲಿ ಕೂಡ ದೊಡ್ಡದು. ಅಂಬೇಡ್ಕರ್ ಜಯಂತಿಗೆ ನಾನು ಎಷ್ಟು ಲಕ್ಷಗಳನ್ನ ಆಗಲಿ ನಾನು ಖರ್ಚು ಮಾಡ್ತೀನಿ ಅಂತ ಹೇಳಿದವ್ರು ಇವರು. ಮೊದಲ ಬಾರಿಗೆ MLA ಆಗಿರಲಿಲ್ಲ. ಇನ್ನೂ ಒಂದು ವಿಷಯ ಹೇಳಿದ್ರು, ನಮ್ಮನ್ನೆಲ್ಲ ಕರೆದು, ಅಲ್ಲೇ ಇದ್ದಾರೆ ನೋಡಿ, ಕರೆದು ಹೇಳಿದ್ರು, ನೀರೇನು ಸರ್ ಇವ್ರ ಬಗ್ಗೆ ಹೆಂಗೆ ಅದನ್ನು ಹೇಳ್ಬೋದೋ ಇಲ್ಲ ನನಗೆ ಗೊತ್ತಿಲ್ಲ, ಏನ್ರ ಅಂಬೇಡ್ಕರ್ ಜಯಂತಿ ಇಟ್ಕೊಂಡ್ಬಿಟ್ಟು ಇನ್ನೇನೋ ಮಾಡ್ತಾ ಇದ್ರು. ಯಾಕೆಂದರೆ ಸರ್, ಇವ್ರೊಂದು ಫಿಲಿಮ್ ಮಾಡ್ತಾ ಇದ್ರು, ಅಲ್ಲ ನಾವು ನೋಡಿ ಹಿಂಬಾಲಿಸ್ಬೇಕು, ಅವರೇ ಅಲ್ಲ ಕೋಟ್ಯಾಧಿಪತಿಗೆ ನಾವು ಆಗಬೇಕು ಸರ್. ಅವರು ಸಿನಿಮಾ ಮಾಡ್ತಾ ಇದ್ರು, ಚಿನ್ನಪ್ಪನಿಗೆ ಹೇಳಿದ್ರಂತೆ, ಹೆಂಗೆ ಎಲೆಕ್ಷನ್ಗೆ ಅಂದರೆ, ನಾನು ದುಡ್ಡು ಸೇಸ್ತಾರೆ ನೋಡಿ ಮಿಕ್ಯಾಲ್ ಪದನ ನಾನು ಹೊಸ್ತಾನು ಮುಳ್ಬಾಲ್ಕೆ ಅಂತ. ನನಗೆ ಡೌಟ್, ಯಾಕಂದ್ರೆ ನಾನು ಸ್ವಲ್ಪ ಓದ್ಕೊಂಡಿದ್ದೀನಲ್ಲ, ಚಿನ್ನಪ್ಪ ಇವಂತ ತೋಳಿ ಸಿನಿಮಾಲಿ ಏನೋ ಫ್ಲಾಪ್ ಐ ಪೆಂಡೈ ಅಂತ. ಆಮೇಲೆ 100 ದಿವಸ ಫಿಲಿಮ್ ಶೂಟಿಂಗ್ ಎಲ್ಲ ಆಯಿತು. ಅವ್ರೇನು ರೂಪಾಯಿ ಹಾಕಿದ್ರು, ರೂಪಾಯಿ ಸಂಪಾದನೆ ಮಾಡಿದರೆ, ಆ ಥರ ಬಿಸ್ನೆಸ್ ಟ್ಯಾಕ್ಟಿಸಸ್ ಆಗಿರ್ಬೋದು. ಅಥವಾ ನಮಗೆ ಲಾಸ್ಟ್ ಆ್ಯಂಡ್ ಫೈನಲ್ಲು ಎಲ್ಲ ಜನಗಳಿಗೆ ಹೇಳ್ತಾ ಇದ್ದೀನಿ, ನಮ್ಮ ಶಾಸಕರೇ ಸಾಕ್ಷಿ, ನಮ್ಮ ಮೇಡಮ್ನವ್ರು ಸಾಕ್ಷಿ ಇದ್ದಾರೆ. 1917ರಲ್ಲಿ ನಮ್ಮ ರಾಜು ಒಂದ್ಸಲ ನಂಗೆ ಮೆಸೇಜ್ ಮಾಡಿದ್ದ, ಏನಂದರೆ ಆವತ್ತು ಹೇಳಿದ್ರಂತೆ ನೋಡಿ, ಬಾಂಬೆ ಸ್ಲಮ್ಮಲ್ಲಿ ಹೇಳಿದ್ರಂತೆ, ನಮ್ಮ ಜನರಿಗೆ ಇವತ್ತು ಹೇಳಿದಾರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಎಜುಕೇಷನ್ ವಿಚಾರದಲ್ಲಿ ನೀವು ಇದೇನು ರಾಜಿ ಆಗಬೇಡಿ, ನಿಮ್ಮ ಮಕ್ಕಳಿಗೆ ಇವತ್ತೇ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಸೇರಿಸಿ ಅಂತ ಆವತ್ತು ಹೇಳಿದ್ರಂತೆ. ಅದನ್ನು ಯಾಕೆ ಕೋಟ್ ಮಾಡ್ತಾರೆ ಅಂದರೆ, 7ನೇ ಕಾಲಮ್ ಇದೆಯಲ್ಲ, ಅವ್ರ ವಾಲ್ಯೂಮ್ ಇದೆಯಲ್ಲ, ಅದ್ರಲ್ಲಿ ಹೇಳ್ಕೊಂಬರ್ತಾರೆ, ಇಫ್ ಯು ಡ್ರಿಂಕ್ ದಿ ಮಿಲ್ಕ್ ಆಫ್ ದಿ ಲಯನಸ್, ನೋಡಿ ಎಷ್ಟು ಚೆನ್ನಾಗಿ, ಸಿಂಹದ ಹಾಲನ್ನು ಕುಡಿದ್ರೆ ನೀವು ಸಿಂಹದ ಥರ ಗರ್ಜನೆ ಮಾಡ್ತೀರಾ ಅನ್ನುವಂಥ ವೈಜ್ಞಾನಿಕ ಸತ್ಯವನ್ನ ಪ್ರಪಂಚಕ್ಕೆ ಪ್ರಚಾರ ಮಾಡಿದವರು ಬಾಬಾ ಸಾಹೇಬ್ರು ಅಂತ ಹೇಳ್ತಾ, ಸೊ ಕೊನೆಗೆ ಇಷ್ಟೆಲ್ಲ ಕೂಡ ಹೇಳಲಿಕ್ಕೆ, ನೀವು ಕೂಡ ನಾಳೆ ಈ ಗೌರ್ಮೆಂಟ್ ಸ್ಕೂಲ್ಸ್ ಬರ್ತಾರೆ ಎಲ್ಲ ನಾನು ಹೇಳೋದು ಇಷ್ಟನಪ್ಪ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು, ಇಂಗ್ಲೀಷ್ ಇದ್ದರೆ ನಮ್ಮ ಶಾಸಕರು ಕೂಡ ಹಿಂದೆ ಫ್ಲೈಟಲ್ಲಿ ಅವ್ರು ಹಿಂದೆ ನಾವು ಹೋಗ್ಬಿಡ್ಬೋದು ಅವ್ರ ಜೊತೆಗೆ. ಅವ್ರು ಎಲ್ಲೆಲ್ಲಿ ಬಿಸ್ನೆಸ್ ಮಾಡ್ತಾರೆ ನಾವು ನೋಡ್ಕೊಂಡು ಅವ್ರ ಥರ ಆಗೋಣ, ಅವ್ರ ಥರ ಆಸೆ ಆಕಾಂಕ್ಷೆಗೆ ಇಟ್ಕೊಂಡು ಮಾಡೋಣ ಅಂತೇಳಿ. ಅವ್ರ ಬಗ್ಗೆ ನೀವೇನ್ರಿ ಎಷ್ಟು ಮಾತಾಡೋದು ಅಂದರೆ, ಯಾವುದೇ ವಿತೌಟ್ ದಿ ಬ್ಯಾಕ್ಗ್ರೌಂಡ್, ವಿತೌಟ್ ದಿ ಫೈನಾನ್ಷಿಯಲ್ ಸಪೋರ್ಟ್, ಏನೂ ಇಲ್ಲದಿರೋ ಒಬ್ಬ ಮನುಷ್ಯ ಆಚೆ ಬರ್ತಾನಲ್ಲ, ಅದು ಪ್ರೌಡ್ನೆಸ್ ಅಂತ ಹೇಳ್ತಾ, ಸೊ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರೂ ಕೂಡ ವಂದಿಸಿ, ನನ್ನನ್ನು ಇಷ್ಟೊಂದು ತಾಳ್ಮೆಯಿಂದ ನನ್ನ ಪರೀಕ್ಷೆ ಮಾಡಿ ಇದ್ದೀರಾ, ತಮ್ಮೆಲ್ಲರೂ ಕೂಡ ವಂದಿಸಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ನಮೋ ಬುದ್ಧಾಯ. ಥ್ಯಾಂಕ್ ಯು ವೆರಿ ಮಚ್ ಸರ್.